ನಮ್ಮ ಹೆಂಡತಿಯನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನೇನ್ ಸರ್ಕಸ್ ಅಲ್ಲಿರೋ ಬಫೂನ? ಬಫೂನಲ್ಲ, ನಮ್ಮ ವೈಫ್. ರೀ, ಫಾರಿನ್ ಅಲ್ಲಿ ಮಕ್ಕಳನ್ನ ಮುದ್ದಿಸ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ, ಗೊತ್ತಾ? ಆದ್ರೆ ನಾವೀಗಿಲ್ಲಿ ಮುದ್ದು ಮಾಡ್ತಾ ಇರೋದು ನಮ್ಮ ಹೆಂಡತಿನ ಅನ್ನೋ ವಿಷಯ ನಿಮಗೆ ಗೊತ್ತಾ? ಹೆಂಡತಿಗೂ ಮುದ್ದಿಸ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ, ಅದು ನಿಮಗೆ ಗೊತ್ತಾ? ಆದ್ರೆ ಇದು ಇಂಡಿಯಾ, ನೀವು ತಿಂತಾ ಇರೋದು ಇಲ್ಲಿಯ ಅನ್ನ ಅನ್ನುವ ವಿಷಯ ನಿಮಗೆ ಗೊತ್ತಾ? ನೋ ನೋ ನೋ, ನಾ ಇದಕ್ಕೆಲ್ಲ ಒಪ್ಪಲ್ಲ. ಹೆಂಡತಿಗೆ ಮೂಡ್ ಇಲ್ದೇ ಇರ್ಬೇಕಾದ್ರೆ ಗಂಡ ರೊಮ್ಯಾಂಟಿಕ್ ಆಗೋದು ಅಪರಾಧ ಆಗುತ್ತೆ, ಗೊತ್ತಾ? ಏನೋ ಅಪರೂಪಕ್ಕೊಮ್ಮೆ ಮುದ್ದು ಮಾಡೋಣ ಅಂತ ಬಂದ್ರೆ ಅದು ಯಾಕೆ ಹಿಂಗ್ ವಿಕ್ಟೋರಿಯಾ ರಾಣಿ ಆಡ್ದಂಗೆ ಆಡ್ತೀಯ ಕಣಲೇ ಜಾಜಿ? ಜಾಜಿ ಅಂತ ಏಕೋಜನ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ. ಇನ್ನೊಂದ್ಸಲ ಹಿಂಗೆ ಮರ್ಯಾದೆ ಅಂತ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಗೊತ್ತಾ? ನಿಮ್ಮನ್ನ ಹೋಗ್ಬೇಡ ಅಂತ ತಡೆದವ್ರು ಯಾರೇ? ಗೋ. ಮಾತೃಶ್ರೀ ಅವರೇ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಂದ. ಎಲ್ಲಿ ಹೊರಗ್ಯೋ ಪಾಂಡುರಂಗ ಗಂಡುಗಲಿ? ಆ ಹೆಸರಿಗೆಲ್ಲ ಲಂಗ ತೊಡಿಸಿದ್ಮೇಲೆ ನಾವ್ ಎಲ್ಲಿಗೆ ಹೋದ್ರೆ ನಿಮಗೇನು ಆಗಲ್ಲ ಕಣೋ. ಯಾವ ಟೂರ್ ಹೋಗ್ತಾ ಇದ್ದೀಯಾ ಅಂತ? ತುಂಬಾ ಲಾಂಗ್ ಟೂರಿಗೆ ಮತ್ತೆ ವಾಪಸ್ ಬರ್ದಿರುವಂತ ಟೂರಿಗೆ ನಾನೀಗ ಹೊರಟು ನಿಂತಿದ್ದೇನೆ ಮಾತೃಶ್ರೀ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು ಮಾತೃಶ್ರೀ, ನಿನ್ನ ಮುದ್ದು ಸೊಸೆ ಮುಂದೆ ಹೋಗಿ ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಗ್ತಾ ಗೋ ಅಂತ ಹೇಳ್ಬಿಟ್ಟು ಅಂದ್ಮೇಲೆ ನಾವ್ಯಾಕೆ ಇಲ್ಲಿರ್ಬೇಕು? ಅಯ್ಯೋ, ನೀನೇ ಹೊರಟು ಬಿಟ್ಲೆ, ನಾನು ಹೇಗೋ ಇಲ್ಲಿ. ಸುಮ್ಮನೆ ಮಾತೃಶ್ರೀ, ನಿಮ್ಮ ಬೋರ್ಡ್ ತಲೆ ಯಜಮಾನಪ್ಪ ಹೋದಾಗ್ಲೇ ಖುಷಿಯಿಂದ ಒಂದ್ ರೌಂಡ್ ಅಪ್ಪ ಆಗ್ಬಿಟ್ರಿ. ಇನ್ನು ನಾವು ಹೋದ್ಮೇಲೆ ಡಬಲ್ ರೌಂಡ್ ಊದ್ಕೊಂಡ್ಬಿಡ್ತೀರಾ. ಮನೆ ಬಿಟ್ಟು ಹೋಗ್ತಾ ಇದೀಯಾ? ಹೋಗ್ಬೇಡ ಅಂತ ಹೇಳ್ತೀಯ ಅಲ್ವೇನಮ್ಮ? ನಾನ್ ಬೇಡ ಅಂದ್ರೆ ನೀನ್ ಹೆಂಗ್ ಹೇಳ್ತೀಯಾ? ಹೋಗೇ ಹೋಗ್ತೀಯಾ? ಹೋಗಕ್ ಮುಂಚೆ ಆಸ್ತಿ ತಗೊಂಡು ನಾನು ಏನಮ್ಮ ಮಾಡ್ಲಿ? ಇನ್ ಮುಂದೆ ಈ ಆಸ್ತಿಗೆ ನೀವಿಬ್ರೇ ವಾರಸ್ದಾರರು. ಇಡೀ ಆಸ್ತಿನೂ ನಮ್ಮ ಹೆಸರಿಗೆ ಬರ್ದ್ಬಿಟ್ರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ನನ್ನ ಅನಾಥನಾಗಿ ಮಾಡಬೇಡಿ ಬಾವ. ನಾನಿರುವಾಗ ನೀವ್ ಹೇಗಪ್ಪ ಅನಾಥರಾಗ್ತೀರಾ? ನೀನಿದ್ರೆ ಬಾವ ಇದ್ದಂಗ ಆಗುತ್ತಾ? ಹಾಗಿದ್ರೆ ನಮ್ಮ ಅಣ್ಣನೇ ಕಟ್ಕೋಬೇಕಾಗಿತ್ತು. ಅಣ್ಣ ಈಗ ತಾನೇ ಒಳ್ಳೆ ಮನ್ಸಿಂದ ಇಡೀ ಆಸ್ತಿನ ನಮಗ್ ದಾನ ಮಾಡಿದಾನೆ. ಅದನ್ನ ಮತ್ತೆ ವಾಪಸ್ ಕಿತ್ಕೊಳ್ಳೋ ಹಾಗೆ ಮಾಡ್ಬೇಡಿಪ್ಪ. ನಿನಗೆ ಕಾನೂನೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಅಯ್ಯೋ, ಯಾಕಪ್ಪ ಹಠ ಮಾಡ್ತೀರಾ? ಲಗೇಜ್ ತಗೋಣ. ಅಲ್ಲಮ್ಮ, ನೀನ್ ಯಾತಕ್ಕೆ ಸುಮ್ಮನೆ ಲಗೇಜ್ನ ಎತ್ಕೊಡಕ್ ಹೋದೆ? ಅಯ್ಯೋ, ನೀನ್ ಲಗೇಜ್ ತಗೊಳಕ್ ಹೋಗಿ ಸೊಂಟ ಉಳ್ಕಿ ನೀನ್ ಇಲ್ಲೇ ಉಳಿದ್ಬಿಟ್ರೆ ಏನು? ಯಜಮಾನ್ರೆ ನಡೀರಿ ಹೋಗೋಣ. ನೀನೆಲ್ಲಿಗೆ? ನೀವೆಲ್ಲ ನಾನಲ್ಲಿ. ಚಂಪಾ, ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಅವ್ರು ಮಾತ್ರ, ನೀನ್ ಹೋಗೋ ಆಗ್ಲ. ಏನು ಯಜಮಾನ್ರೆ, ಆಮೇಲೆ ನೀವು ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಹೇಳಿ ಅಲ್ಲಿಗೆ ಬಂದು ಸೇವೆ ಮಾಡ್ತೀನಿ. ಮನೆಯಿಂದ ಆಚೆ ಕಾಲಿಟ್ರೆ ಕಾಲ್ ಕಟ್ ಮಾಡ್ಬಿಡ್ತೀನಿ. ಇನ್ನೊಂದು ಸಲ ನೀವು ನನ್ನ ಪಾಂಡು ಲಂಗ ಅಂದ್ರೆ ಪ್ಯಾಂಟ್ ಬಿಚ್ಚಕ್ ಲಂಗ ತಕೊಂಡು ಹೋಗ್ಬಿಡ್ತೀನಿ. ಕಾಫಿ ನಿಂದಾಯ್ತಾ? ಯಜಮಾನ್ರು ಮನೆಯಿಂದ ಹೊರಗೆ ಹೋದ್ಮೇಲೆ ಕಾಫಿ ಕುಡಿಯೋ ಮನ್ಸೇ ಇಲ್ಲ ಕಣೋ. ಹಾಗಿದ್ರೆ ನನಗೂ ಬೇಡ. ಬಿಟ್ಲಾ, ನೀನ್ ಎಷ್ಟು ಒಳ್ಳೇದ್ನೋ. ಹೋಗಿ ಬಾದಾಮಿ ಹಾಲು ಮಾಡ್ಕೊಂಬಾ. ಚಂಪಾ, ನಾನಿಲ್ಲಿ ಕೂತಿರೋದು ಕಣ್ ಕಾಣಿಸಲ್ವೇನೆ? ಯಜಮಾನ್ರು ನಮ್ಮ ಮನೆಯಿಂದ ಹೊರಗೆ ಹಾಕಿರೋ ಹೆಂಡತಿ ತರ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕಾಫಿ ಚಿಕ್ಕಮಗಳೂರಿಗೆ ಹೋಗಿ ಹೋಗ್ಲಿ, ಟೀ ಕೊಡು. ಅಸ್ಸಾಂಗ್ ಹೋಗಿ ಟ್ರೇನ್ ಇರೋ ಕಾಫಿ ಕೊಡಕ್ಕೆ ಏನ ಗಾಡಿ ನಿನ್ಗೆ? ಯಜಮಾನ್ರು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಕಾಫಿ ಕುಡಿಯೋದು ಹೇಗಾದ್ರೂ ಮನ್ಸು ಬರುತ್ತೆ. ನಿಮಗೆ ಕಾಫಿ ಕುಡಿಯೋ ಮನ್ಸು ಇರ್ಬೋದು, ಆದ್ರೆ ನನ್ಗೆ ಕೊಡೋ ಮನ್ಸಿಲ್ಲ. ಅದಕ್ಕೆ ಅಣ್ಣ ಮನೆ ಬಿಟ್ಟು ಹೋಗೋವಾಗ ಏನು ಅನ್ನಿಸ್ಲಿಲ್ಲ, ಆದ್ರೆ ಈಗ ತುಂಬಾ ಬೇಜಾರಾಗ್ತಾ ಇದೆ. ಅಣ್ಣನ್ ಬೇಗ ಕರ್ಸಿ. ಹೌದಮ್ಮ, ಅವನು ಮನೇಲಿ ಇಲ್ಲ ಅಂದ್ರೆ ಈ ಮನೆಗೆ ಕಳೆನೇ ಇಲ್ಲ. ಈಗ ಫೋನ್ ಮಾಡಮ್ಮ. ನೀನ್ ಫೋನ್ ಮಾಡಿದ್ಲೆ ಅವನು ಎಲ್ಲಿದ್ಲು ಬಂದೇ ಬರ್ತಾನೆ. ಫೋನ್ ಮಾಡು ಬಾಮ್ಮ. ಹಾಬಿ, ಎಲ್ಲಿದ್ದೀರಾ? ಸುಡುಗಾಡಲ್ಲಿ. ಕಾಫಿಗಾದ್ರೂ ಬನ್ನಿ ಡಿಯರ್. ನನ್ನ ಪಾಲಿಂದು ನೀವೇ ಸುರ್ಕೊಳ್ರಿ. ಯಾಕೆ ನನ್ ಮೇಲೆ ಅಷ್ಟೊಂದು ಕೋಪ? ಹೆಂಡತಿ ಪ್ರೀತಿ ಇಲ್ಲದ ಮನೆ ನರಕ ಕಣ್ರಿ, ನರಕ. ಪ್ಲೀಸ್ ಕಮ್ ಡಿಯರ್. ನಾನು ಬರಲ್ಲ ಅಂದ್ರೆ ಬರಲ್ಲ ಕಣ್ರಿ. ಒಂದು ಸಲ ನಾನು ಯಾವ ಮನೆಯಿಂದ ಕಾಲ ಆಚೆ ಇಡ್ತೀನೋ ಆ ಮನೆಗೆ ಮತ್ತೆ ಹೋಗಿ ಅಭ್ಯಾಸ ಇಲ್ಲ. ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ಉಳಿಯೋಕೆ ಬೆಳೆಯೋಕೆ ನಾನೇನ್ ಪಾರ್ತಿ ನಿಮ್ ಗಿಡ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಯಾವಾಗ ಬರ್ತಾರಂತೆ? ಬರಲ್ಲಂತೆ. ರೀ, ನನಗೆ ಆಟ ಆಡಿಸ್ತೀರಾ? ನೋಡ್ತಾ ಇರಿ, ನಿಮ್ಗೆ ನಾನೇ ಬುದ್ಧಿ ಕಲಿಸ್ತೀನಿ. ನೀವೇ ನನ್ನನ್ನ ಹುಡ್ಕೊಂಡ್ ಬರ್ಬೇಕು, ಹಾಗ್ ಮಾಡ್ತೀನಿ. ನಾನೇ ನಿಮ್ಮನ್ನ ಹುಡ್ಕೊಂಡು ಬರ್ತೀನೋ, ನೀವೇ ನನ್ನ ಹುಡ್ಕೊಂಡ್ ಬರ್ತೀರೋ ನೋಡ್ದವ್ರಿಗೆ ಗೊತ್ತಾಗತ್ತೆ. ಈಗ ಫೋನ್ ಇಡ್ರಿ. ಅದಕ್ಕೆ ಅಣ್ಣ ಮನೆ ಬಿಟ್ಟು ಹೋಗಿ 3 ದಿನ ಆಯ್ತು. ಬಾವನ್ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಲೇಬೇಕು. ನಮ್ಗೆ ಆಸ್ತಿಲ ಅರ್ಧ ಭಾಗ ಸಿಗ್ಲೇಬೇಕು. ನಾವು ಜೋರ್ಗೆ ಕಟ್ಲೇಬೇಕು, ಅದ್ರಲ್ಲಿ ನಮ್ಮ ಮಗುನ ತೂಗ್ಲೇಬೇಕು. ಅಲ್ಲೇನಪ್ಪ, ಎಲ್ರಿಗೂ ಅವ್ರವ್ರ ಯೋಚನೆ ಆಗೋಯ್ತು. ಯಜಮಾನ್ರ ಬಗ್ಗೆ ಯೋಚನೆ ಮಾಡೋರು ಈ ಮನೇಲಿ ಯಾರು ಇಲ್ಲ. ಯಾಕೆ ಯೋಚನೆ ಮಾಡ್ತಿಲ್ಲ? ಅದಕ್ಕೆ ಅಂತ ಪೇಪರ್ ಅಲ್ಲಿ ಆಡ್ ಹಾಕ್ಸಿ
ಹಾಕ್ಸಿದೀನಲ್ಲ. ಕೊಡಿ ಇಲ್ಲಿ. ಏನಂತಿದೆ ಬಲ್ಲು? ಒಂದ್ ವಾರದಲ್ಲಿ ಅಣ್ಣ ವಾಪಸ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ಮದುವೆ ಆಗ್ತಾರಂತೆ. ಅಮ್ಮ ಅಮ್ಮ ಯಾಕೆ ಬಲ್ಲು ಹಾಕಿ ನಿಲ್ಸ್ಕೊತಾ ಇದೀಯಾ? ಏನಾಯ್ತು? ಅದಕ್ಕೆ ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡಿದಾಳೆ? ಅದಕ್ಕೆ ಅವ್ರ ಫೋಟೋನ ಪೇಪರ್ ಅಲ್ಲಿ ಹಾಕ್ಸಿ ಅಣ್ಣ ಒಂದ್ ವಾರದಲ್ಲಿ ವಾಪಸ್ ಬರ್ದೇ ಇದ್ರೆ ಇವ್ರು ಇನ್ನೊಂದ್ ಮದುವೆ ಆಗ್ತಾರಂತೆ. ಕಲ್ಮ ನನ್ನ ಮಗನ್ನ ಹುಡುಕೋದು ಬಿಟ್ಟು ಬೇರೆ ಗಂಡನ್ನ ಹುಡುಕ್ತಾ ಇದೆಯಲ್ಲ, ಇದು ಸಲಿನಮ್ಮ? ಅತ್ತೆ, ಆ ಆಡ್ ನೋಡಿದ ಕೂಡಲೇ ಅವ್ರು ಎಲ್ಲೇ ಇದ್ರು ರನ್ ಮಾಡ್ಕೊಂಡು ವಾಪಸ್ ಬಂದೇ ಬರ್ತಾರೆ. ಆ ಗ್ಯಾರಂಟಿ ನನ್ಗಿದೆ. ಅದಕ್ಕೆ ಪೇಪರ್ ಅಲ್ಲಿ ಆಡ್ ಹಾಕ್ಸಿದ್ದು. ಅತ್ತೆ, ಬ್ಲೆಸ್ ಮೀ. ಏನಂತ ಆಶೀರ್ವಾದ ಮಾಡ್ಲಮ್ಮ? ಇನ್ನೊಂದ್ ಮದುವೆ ಮಾಡ್ಕೊ ಅಂತ. ಏನೋ ನೀನು ಏನೋ ಮಾಡಕ್ ಹೋಗಿ ಏನೋ ಎಡವಟ್ ಮಾಡ್ಕೊಂಡಿದ್ಯಲ್ಲ. ಅಂತದ್ದೇನಾಯ್ತಾ? ನೋಡೋ ಇಲ್ಲಿ ನಿನ್ ಹೆಂಡತಿ ಒಂದು ವಾರ ನೋಟಿಸ್ ಕಳ್ಸಿದಾಳೆ. ನೋಟಿಸ? ಏನು ಹಿಂಗ ಹಾಕ್ಬಿಟ್ಟಿದಾರ? ಹೂನಪ್ಪ, ಈ ಸುದ್ದಿ ಓದಿದ ತಕ್ಷಣ ನೀನ್ ಮನೆಗೆ ಹೋಗದೆ ಹೋದ್ರೆ ನಿನ್ ಹೆಂಡತಿ ಇನ್ನೊಬ್ಬನ್ ಕಟ್ಕೊಂಡು ಓಡಾಕ್ತಾಳೆ. ಬೆಳವಣಿ ಆಗಿದ್ದಾಗ ಹೋಗ್ಲಿಕ್ಕಣ, ನಾನ್ ಮಾತ್ರ ಮನೆಗೆ ಹೋಗಲ್ಲಪ್ಪ. ಏನ್ ಮಾತಾಡ್ತೀಯ ನೀನು? ಮೊದ್ಲೇ ನಿನ್ ಹೆಂಡತಿ ತಲೆ ಕೆಟ್ಟೋಳು. ನೀನ್ ಕಂಡ್ರೆ ಅಷ್ಟಕ್ಕಷ್ಟೇ. ಈ ಹುಡುಗಿರ್ನ ನಂಬಕ್ ಆಗಲ್ಲಪ್ಪ. ಮೊದ್ಲು ಕಾರ್ನ ಪ್ರೀತಿಸ್ತಾರೆ, ಆಮೇಲೆ ಲಾರಿ ಹಿಂದೆ ಹೋಗ್ಬಿಡ್ತಾರೆ. ಇಲ್ಲಿ ಬಾಗಂದೆ వెళ్ళి రాసేసుకుంటామా ಊರ್ಕೆ ಉಂಡ್ರ ತಿಮ್ಮಾಯಿ. ಯಾರು? చూడಮ್ಮ. ಇವ್ರು చూడಮ್ಮ ಅಲ್ಲ, ಪಲ್ಲಮ್ಮ. ಬರೀ ಪಲ್ಲಮ್ಮ. ಚಪ್ರ. చూడಮ್ಮ ಅಂದ್ರೆ ನೋಡಮ್ಮ ಅಂತ ಅರ್ಥ. ನೋಡ್ತಾನೆ ಇದೀವಲ್ಲ, ಹೇಳಿ. చూడు పల్లమ్మ, నేను సావుకారు శినయ్ శెట్టి గారు ఉంట. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ಜಾತಿ ನೋಡಬೇಕಿತ್ತು. ಯಾಕೆ ನೋಡ್ಬೇಕಿತ್ತು? ಮೊದಲು ನೋಡೋದಕ್ಕೆ, ಆಮೇಲೆ ಇದನ್ನೆಲ್ಲ ಯಾವ್ರಿಗೆ ಯಾಕೆ? ಇವ್ನಂದ್ರೆ ಏನಪ್ಪ? ಇವ್ರ ಮನೆ ಹಸು ಕರುನ ಈದಿರ್ಬೇಕು. ಓ ಇಯೋದು ಅಂದ್ರೆ ಇದನ್ನ ಕೊಡೋದಕ್ಕೆ ಅಂತ. ಮತ್ತ್ಯಾಕೆ ಅದನ್ನ ಹಿಡ್ಕೊಂಡಿದ್ದೀರಾ? ಕೊಡಿ. ಒಳ್ಳೆ ಪಿಲ್ಲಮ್ಮ. ಅದ್ರ ಯಾರು ಇಲ್ಲ ಇಲ್ಲಿ. ಚಪ್ರ ಜಾತಿ ಜಾಜಿ ಅವ್ರನ್ನ ಕರೀರಿ ಅಂತ ಹೇಳ್ತಾ ಇದಾರೆ. ಜಾಜಿಯಕ್ಕೆ ಬೇಗ ಬನ್ನಿ, ನಿಮ್ಮನ್ನ ಪಿಲ್ತಾರೆ. ವಾಟ್ ಪಲ್ಲು? ಬನ್ನಿ ಅದಕ್ಕೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಗೆ ಸನ್ಮಾನ ಮಾಡಕ್ ಬಂದಿದ್ದಾರೆ. ಯಾಕೆ ಸನ್ಮಾನ? ಗಂಡನ್ ಬಿಟ್ಟಿದ್ದಕ್ಕೆ. ಹೇಳಿ, ನಾನೇ ಜಾಜಿ. ಫೋಟೋದಲ್ಲಿ ಇರೋದಕ್ಕಿಂತ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮನ್ನ ನೋಡ್ತಾ ಇದ್ರೆ ನಾನೇ ಕಟ್ಕೋಬೇಕು ಅನಿಸ್ತಾ ಇದೆ. ಸುಮ್ರೈ ಇದಂತ ನೀಕಮ್ಮ ತೀಸ್ಕೋ ಒಡವೆ ಅಂತ ಏಸ್ಕೋ. ಇದೆಲ್ಲ ಯಾಕೆ ತಂದಿರೋದು ಚೂಡಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮ ಶತ್ರುಗಳು ಓಡಿಸೋದು, ನೀನು ನಿನ್ನ ಗಂಡನ ಓಡಿಸ್ದೆ. ಎರಡು ಕಟ್ಟದ ಕೆಲ್ಸಕ್ಕಾದ. ರೀ, ನನ್ನ ಹಸ್ಬೆಂಡ್ ನಾನು ಓಡಿಸಿದ್ರೆ ನಿಮಗೇನ್ರಿ ಕಷ್ಟ ಆಗ್ಬೇಕು? ನೋಡಮ್ಮ, ಒಂದು ವಾರದಲ್ಲಿ ಮದುವೆ ಆಗ್ತಿಂತ ನೀನೇ ಆಗ್ತಿದ್ಯಲ್ಲಮ್ಮ, ಅದಕ್ಕೆ ಸೀನಿಯಾರಿಟಿ ನಂದೇ ಇರ್ಲಿ ಅಂತ ನಾನೇ ಮೊದಲು ಬಂದ್ಬಿಟ್ಟಿದ್ದೀನಿ. ನೀನು ಬೇರೆ ಯಾರು ಮದುವೆ ಆಗ್ಬಾರ್ದಮ್ಮ, ನಿನ್ನಂಥ ಹುಡುಗಿನ ಮದುವೆ ಆಗ್ಬೇಕು ಅಂತ ನಾನು ಕಾಯ್ತಾ ಇರೋದು. ಈಗಂತ ನೀಕೆ ತೀಸ್ಕೋ. ಮೇಡಮ್, ಮದ್ವೆ ಆಗಿ ಮೇಡಮ್. ನಮ್ ಶೆಟ್ರು ತುಂಬಾ ಒಳ್ಳೆಯವರು. ಏನು? ನಾನು ಇವ್ರನ್ನ ಮ್ಯಾರೇಜ್ ಆಗದ? ಪೇಪರಲ್ಲಿ ಫೋಟೋ ಹಾಕ್ಸಿ ಇನ್ನೊಂದು ವಾರದಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ ಮೇಲೆ ಕೇಳೋದಕ್ಕೆ ನಮಗೂ ರೈಟ್ಸ್ ಇದೆ. ನೀನು ಮದುವೆ ಮಾಡ್ಕೊಳ್ಳೇಬೇಕು. ನೋಡಿ, ನಾನು ಪೇಪರ್ಗೆ ಆಡ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ವಾಪಸ್ ಬರ್ಲಿ ಅಂತ, ಮ್ಯಾರೇಜ್ಗೆ ಅಂತ ಅಲ್ಲ. ನೋಡಮ್ಮ, ಪೇಪರ್ ನೀನೇ ಹಾಕ್ಸಿದೆ, ಚೋಡಮ್ಮ. ಆದ್ರೆ ಇದಕ್ಕಿನ್ನು 1 ವಾರ ಟೈಮ್ ಇತ್ತು. ಆಮೇಲೆ ನಾ ಮುಂದು ತಾ ಮುಂದು ಅಂತ ಜನ ಸಿಕ್ಕಾಪಟ್ಟೆ ಸೇರ್ಕೊಂಡ್ಬಿಡ್ತಾರಲ್ವಾ, ಅದಕ್ಕೆ ನಾನೇ ಸೀನಿಯಾರಿಟಿ ಪ್ರಕಾರ ಮುಂಚೆನೆ ಬಂದ್ಬಿಟ್ಟಿದ್ದೀನಿ. ಚೂಡಮ್ಮ, ಇದಂತ ತೀಸ್ಕೋ. ಇದನ್ನೆಲ್ಲ ತಗೊಂಡು ವಾಪಸ್ ಹೋಗಿ. ಅಟ್ಲಾಂಟವಾ ಪೋತೆ ಪೋನೆ ನಿನ್ ಗಂಡಂದು ಫೋಟೋ ಏಮನ ಮುಂದೆ ಕೊಟ್ರೆ ಅವ್ನು ಹುಡುಕಿ ವಾಪಸ್ ತಂದು ಮನೆಗೆ ಬಿಡ್ತೀನಿ. ತಗೊಳ್ಳಿ, ನನ್ ಗಂಡನ್ ಹುಡ್ಕೊಟ್ರೆ ನಿಮ್ಗೆ ಪುಣ್ಯ ಸಿಗುತ್ತೆ. ನಿನಗೂ ಅಷ್ಟೇ ಕಣಮ್ಮ. ನಿನ್ನ ಗಂಡ ಒಂದು ವಾರದಲ್ಲಿ ವಾಪಸ್ ಬರಲಿಲ್ಲ ಅಂದ್ರೆ ನೀನೇ ನನ್ನ ಮದುವೆ ಆದ್ರೆ ನಿನಗೂ ಪುಣ್ಯ ಸಿಗುತ್ತೆ. ಕೊಡಕ, ನೀ ಎಲ್ಲೇ ಇದ್ರು ನಾನು ನಿನ್ ಬಿಡಕ್ಕಿಲ್ಲ. ತಿಮ್ರಾಯಿ, ಮೊದ್ಲು ನನ್ನ ಮಗನ ಕಿಡ್ನಾಪ್ ಮಾಡೋಣ, ಆಮೇಲೆ ಆ ಜಾತಿ ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು ನಾನು ನೋಡೇ ಬಿಡ್ತೀನಿ.
ಏನೋ ನನ್ನ ಹೆಂಡತಿಗೆ ಪಾಠ ಕಲ್ಸೋಣ ಅಂತ ಹೋದೆ, ಅವಳೇ ನನ್ನನ್ನು ಆಟ ಆಡಿಸ್ತಾ ಇದ್ದಾಳಲ್ಲ. ಹೇಗಾದ್ರೂ ಮಾಡಿ ಈ ಮದುವೆ ತಪ್ಪಿಸ್ಬೇಕಲ್ಲ. ನಿನ್ ಹೆಂಡತಿ ನಾಟಕ ಆಡ್ತಾ ಇದಾರೋ, ಆ ನಾಟಕಕ್ಕೆ ನಾವು ಒಂದ್ ನಾಟಕ ಮಾಡಿದ್ರೆ ಆಯ್ತು. ಅದೇ ಏನ್ ಮಾಡ್ಬೇಕಂತ ಸರಿಯಾಗಿ ಹೇಳ. ನೀನ್ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ನಾಟಕ ನಾನು ಮಾಡ್ತೀನಿ. ಬೆಳ್ಳುಳ್ಳಿ, ನಿಂದೇನಾದ್ರೂ ನೀನಾಸಮ್ಮ ಟ್ರೈನಿಂಗ್ ಆಗಿದೆಯೇನ? ನಿಂದಾಗಿದೆಯಲ್ಲಪ್ಪ, ಅಷ್ಟು ಸಾಕಣ. ನೀನೇ ನನಗ್ ಸ್ಫೂರ್ತಿ. ಏನಾದ್ರೂ ಒಂದು ಮಾತು ಹೇಳ್ಬಿಟ್ರೆ ಸಾಕಣ. ನೀನಂತೂ ಬುಡಕ್ಕೆ ಕೈ ಹಾಕ್ಬಿಡ್ತೀಯಪ್ಪ. ನೋಡ, ನಾನ್ ಮಾಡೋ ನಾಟಕದಿಂದ ನಿನ್ ಹೆಂಡತಿನ ಹೇಗ್ ಬಲೆ ಕೆಡವ್ತೀನಿ ಅಂತ. ಬೆಳ್ಳುಳ್ಳಿ, ಬಲೆ ಕೆಡವ್ತೀನಿ ಅಂತ ಹೋಗಿ ನೀನೇ ಬಲೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿಯೋ. ಸುಮ್ನಿರಲ್ಲ, ಅಪ್ಶಕ್ನ ನೋಡಿಬೇಡ. ಈಗಲೇ ನಾಟಕ ಸ್ಟಾರ್ಟ್ ಮಾಡ್ತೀನಿ ನೋಡ. ಹಲೋ, ಯಾರು? ಜಾಜಿ ಅವರಿದಾರ? ನೀವ್ಯಾರು? ನಾನು ಪಾಂಡುರಂಗನ ಕಡೆಯವನು. ನಮ್ಮ ಅಣ್ಣ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ಪಾಂಡುರಂಗನ ಕತೆ ಗೋವಿಂದ. ಕೊಡ್ರಿ ಜಾಜಿ ಅವ್ರ ಕೈಗೆ ಫೋನು. ಅದ್ಕೆ ಅದ್ಕೆ ವಾಟ್ ಹ್ಯಾಪನ್? ಅಣ್ಣನ ಕತೆ ಗೋವಿಂದ ಅಂತೆ. ಹೂ ಇಸ್ ದಿಸ್ ಗೋವಿಂದ? ಓ, ನೀವೇ ಮಾತಾಡಿ. ಹಲೋ, ಜಾಜಿ ಸ್ಪೀಕಿಂಗ್. ನಾನೀಗ ನಿಮ್ಮ ಗಂಡನ್ನ ಕಿಡ್ನಾಪ್ ಮಾಡಿದ್ದೀನಿ. ನಾನು ಇಲ್ಲೇ ಇದ್ದೀನಿ ಕಣ. ನೋಡಿ, ನಿಮ್ಗೆ ಇನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ತಗೊಂಡು ತುಮಕೂರು ರೋಡಲ್ಲಿರೋ 8ನೇ ಮೈಲಿ ಕಲ್ ಹತ್ರ ಬಂದ್ಬಿಡಿ. ನೋಡು, 10 ಲಕ್ಷ ರೂಪಾಯಿ ತಂದ್ಕೊಟ್ಟು ನಿನ್ ಗಂಡನ ಬಿಡಿಸ್ಕೊಂಡು ಹೋಗು. ಇಲ್ಲ ಅಂದ್ರೆ ನಿನ್ ಗಂಡನ ಪೀಸ್ ಪೀಸ್ ಮಾಡಿ ತಂದ್ ನಿಮ್ ಮನೆ ಮುಂದೆ ಬಿಸಾಕ್ತೀನಿ. ನನ್ನ ಹಾಬಿ ಆರ್ಡಿನರಿ ಮ್ಯಾನ್ ಅಲ್ಲ, ಗಲಿಗಲಿ ವಂಶದ ಧೀರ. ಗಲಗಲಿ ಅಲ್ಲ, ಗಂಟುಗಲಿ. ಅದೇ, ಅವ್ರನ್ನ ಕಿಡ್ನಾಪ್ ಮಾಡೋದು ನಾಟ್ ಪಾಸಿಬಲ್. ನಾಟ್ ಪಾಸಿಬಲ್. ಕೇಳಿಸ್ಕೊ. ಯಾಕೊಂಡ್ ಹೊಡಿತಾ ಇದೆಯಾ? ಈ ನೀನ್ ಕಿತ್ತೋಗಿರೋ ವಾಯ್ಸು ನಿನ್ ಹೆಂಡತಿ ಗೊತ್ತಾಗ್ಲಿ ಅಂತ ಮೊದಲೇ ಹೇಳಕ್ಕಿಲ್ಲ. ಅಮ್ಮಮ್ಮ, ಅಪ್ಪಪ್ಪ. ಅಯ್ಯೋ ಜಾಜಿ ಅವರೇ, ಈ ರಾಕ್ಷಸ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾನೆ. ಕಾಲ್ ಕೆಳಗಡೆ 4 ನಾಗರಾವ್ ಬಿಟ್ಟಿದ್ದಾನೆ, ತಲೆ ಮೇಲೆ ಒಂದು ಮುಂಸಿ ಕಟ್ಟಿದ್ದಾನೆ, ಮದ್ದಿಕ್ ನನ್ನ ಇಟ್ಟಿದ್ದಾನೆ, ಹೊಟ್ಟೆಗೆ ಹೊಡಿತಾ ಇದ್ದಾನೆ ಕಣ್ರಿ. ಹಬಿ, ತುಂಬಾ ಪೇನ್ ಆಗ್ತಿದ್ಯಾ? ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆಯಾ ಅಂತ ಒಳ್ಳೆ ಪೈನಾಪಲ್ ತಿಂದವ್ರ ತರ ಕೇಳ್ತಿರಲ್ಲ ಕಣ್ರಿ. ನೀವು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಮೈಯಿಂದ ಒಂದು ತೊಟ್ಟು ಬ್ಲಡ್ ಆಚೆ ಬರ್ದಿರೋ ಹಾಗೆ ಹೊಡಿತಾ ಇದ್ದಾನೆ. ಬೇಗ ದುಡ್ಡು ಕೊಟ್ಟು ನನ್ನನ್ನು ಬಿಡಿಸ್ಕೊಂಡು ಹೋಗ್ರಿ. ಕೇಳಿಸ್ಕೊಂಡ್ಯಾ? ಬೇಗ ದುಡ್ಡು ರೆಡಿ ಮಾಡ್ಕೋ. ನೋಡಿ, ನನ್ನ ಹಸ್ಬೆಂಡ್ ಹೇಳಿ ವೈಫ್ ಬಂದು ಅವ್ರನ್ನ ಬಿಡಿಸ್ಕೊಂಡು ಹೋಗೋದು ಅಂದ್ರೆ ಇಟ್ ಇಸ್ ಶೇಮ್. ಅವ್ರಾಗ ಅವರೇ ಫೈಟ್ ಮಾಡಿ ಆಚೆ ಬರ್ಬೇಕು. ನಾನ್ ಮನೆಗ್ ಕೊಡಲ್ಲ. ಏನು ಎದರ್ಕಂಡು 20 ಲಕ್ಷ ಕೊಡ್ತೀನಿ ಅಂದ್ಬಿಟ್ಲ? ಯೋಗ್ಯತೆಗೆ ದುಡ್ಡೇ ಕೊಡಲ್ಲ ಅಂದ್ರು. ಕಾಲ್ ಕೆಳಗಡೆ ಎಬ್ಬ ಬಿಟ್ಕೊಂಡ್ಬಿಡ್ಬೇಕಿತ್ತು. ನೋಡ, ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಗಂಡನ ಪೀಸ್ 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 ಮಾಡಿ. ಶೇ, ಅಷ್ಟೊಂದು ಪೀಸ್ ಮಾಡಕ್ಕೆ ಅವ್ರೇನ್ ಸೌತೆಕಾಯಿನ? 2 ಪೀಸ್ ಮಾಡಿದ್ರೆ ಅವ್ರ ಪ್ರಾಣ ಪಟ್ಟಕ್ಕಂತ ಹೊಟ್ಟೋಗುತ್ತೆ. ನನ್ನ ಗಂಡನಿಗೆ ಯೋಗ್ಯತೆ ಇದ್ರೆ ಫೈಟ್ ಮಾಡಿ ಆಚೆ ಬರ್ಲಿ, ಇಲ್ಲ ಅಲ್ಲೇ ಪ್ರಾಣ ಕಳ್ಕೊಳ್ಳಿ ಅಂದ್ರು. ಬೆಳ್ಳುಳ್ಳಿ, ಇವೆರಡು ನನಗೆ ತುಂಬಾನೇ ಕಷ್ಟದ ಕೆಲಸಗಳು ಕಣ. ಈಗೇನು ಮಾಡೋದು? ಬೆಳ್ಳುಳ್ಳಿ, ನಿನ್ನಂತ ನಿರ್ದೇಶಕ ನಂಬ್ಕೊಂಡು ನಾನೇ ಹೋಗ್ಬಿಟ್ನಲ್ಲ. ಇರೋ, ಆಚೆ ಹೋಗಿ ಗಾಳಿ ಸೇವನೆ ಮಾಡ್ಕೊಂಡು ಬಂದ್ರೆ ಯಾವ್ದಾದ್ರೂ ಐಡಿಯಾಗಳು ಬರಬಹುದು. ಹಾಗೆ ಬರ್ತಾ ಊಟ ಕಟ್ಸ್ಕೊಂಡ್ ಬಂದ್ಬಿಡ. ನೋಡಪ್ಪ, ನೀನೇನ ಜಾಜಿ ಗಂಡ? ಅದಿರ್ಲಿ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಪ್ಪ, ನೀಕೊಂದು ಬುದ್ಧಿ ಮಾತು ಹೇಳ್ಬೇಕು. ಬುದ್ಧಿ ಮಾತು ಆಮೇಲೆ ಹೇಳಿವ್ರಂತೆ, ಮೊದಲು ನೀವ್ ಯಾರು ಅಂತ ಹೇಳ್ಬಿಡ್ರಪ್ಪ. ಚಪ್ರ ಸೀನಿಯ ಶೆಟ್ಟಿ ನಿನ್ನ ಹೆಂಡತಿನ ಮದುವೆ ಆಗ್ಬೇಕು ಅಂತಿದ್ದಾರೆ. ಅಲ್ಲ, ಗಂಡುಗಲಿ ವಂಶದ ಗಂಡುಗಲಿ ಅವಳ ಗಂಡ ಪಾಂಡುರಂಗ ಗಂಡುಗಲಿ ಬದುಕಿರುವಾಗ ಇದೆಲ್ಲ ಹೇಗೆ ಸಾಧ್ಯ ಅಂತ. ನಾನಿಕೆರ ನಿನ್ನನ್ನು 7 ಕೊಂಡಲವಾಡ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಸೇರಿಸಿ ನಾನು ಮದುವೆ ಆಗ್ತಾ ಇರೋದು. ಇಂಥ ಹೊತ್ತಿನಲ್ಲಿ ಅದೇ ಕುಂಟಬಾರದು. సావుకార సీనయ్య శెట్టి నీకు తలకాయ ఇస్తుదప్ప తలబుల్డి ఉంది ఆದ್ರೆ ఏమి ಮಾಡೋದು ಅದರ ಒಳಗಡೆ ಬುದ್ಧಿ లేదురా ಸಚ್ಚಿపోತಾವ್ರಾ ಅನ್ಯಾಯವಾಗಿ ಸಚ್ಚಿపోತಾ అంటే ನನ್ನ ಹೆಂಡತಿನ ಮದುವೆ ಆಗೋ ಬದಲು ನಾಗಬಲ್ಲಿನ ಮದುವೆ ಆಗ್ಬಿಡು ನವರಂಗ್ ಟಾಕೀಸ್ನಲ್ಲಿ ಸಿಗ್ತಾಳೆ ಏನು ಅಂತ ಸ್ವಲ್ಪ ಬಿಡಿಸಾಳ ಅಂತ ಸುಂದರವಾದ ಹೆಂಡತಿನ ಬಿಟ್ಟು ಓಡ್ ಬಂದಿದ್ದೀನಿ ಅಂದ್ರೆ ಅದು ಯಾಕಿರಬಹುದು ಅಂತ ನೀವಿಬ್ರು ಒಂದು ಸಲ ಯೋಚನೆ ಚೆಯ್ಯಿರ ಎದಕ್ಕೆ ಬಿಟ್ಟು ಬಂದಿದ್ದು ಅದನ್ನ ಯಾಕೆ ಹೇಳ್ಬೇಕು ಬಿಡು ನಿನ್ನ ಹತ್ರ ಒಂದು 2,000 ರೂಪಾಯಿ ಇದ್ರೆ ಕೊಟ್ಟು ಬಿಡಪ್ಪ ನನ್ನ ಹೆಂಡತಿ ನೀನೇ ಮದುವೆ ಆಗು 2,000 ಚಾಲಪ್ಪ ಚಾಲ ಬಾಂಬೆನಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಲಾರಿ ಎತ್ಕೊಂಡು ಬಾಂಬೆ ಸೇರ್ಕೊಂಡು ಒಂದು ಬಿಸ್ನೆಸ್ ಶುರು ಮಾಡ್ಬಿಡ್ತೀನಿ ಈ ಹೆಂಡತಿನೂ ಬೇಡ ಆಸ್ತಿನೂ ಬೇಡ వీడు
వాడు పెళ్ళంనే ఇడిస్తానంటే ఏమో బలవాద కారణమే ఉండాలి. అదేమీ అడగండు. చెప్పరా చెప్పలే ఇల్లప్ప ಚಪ್ಪಲಿ ಲೇದು ಚಪ್ಪಲಿ ಲೇದಪ್ಪ ನಾನು ಹಾಕೊಂಡಿರೋದು ಬೂಟು ಅಂತ ಹೇಳಪ್ಪ చెప్తాను ಸಾವುಕಾರ ಸಟ್ಟಿಗಾರು ನೇನು ಕೂಡ ಅವಳ ಸೌಂದರ್ಯಕ್ಕೆ ನಿನ್ನ ಹಾಗೆ ಮಾರು ಹೋಗಿ ಜೊಲ್ ಸೂರ್ಕೊಂಡು ಹಿಂದಿಂದನೇ ಹೋಗ್ತಾ ಇದ್ದೆ. ಅವಳ ರೂಪ ನೋಡಿ ರೆಂಬೆ ಎಂದೆ, ಕೋಪ ನೋಡಿ ರೆಂಬೆಯಿಂದ ಬಿದ್ದೆ. ಅವಳು ಹಿಂಸೆ ನೋಡಿ ಹಿಡಿಂಬೆ ಎಂದೆ, ಆಟ ನೋಡಿ ಆಗುಂಬೆ ಎಂದೆ. ಆಮೇಲೆ ಮದುವೆ ಆಗಿ ಮೊದಲೇ ಅಮಾವಾಸ್ಯೆ ಬರ್ತಿದ್ದಂಗೆ ಅವಳ ನಿಜ ರೂಪ ಏನು ಅನ್ನೋದು ನನಗೆ ಗೊತ್ತಾಗೋಯ್ತು. ಏನು? ದೆವ್ವ. ಮಂಗಳವಾರ, ಶುಕ್ರವಾರ, ಶನಿವಾರ ಪಾರ್ಟ್ ಟೈಮ್ ದೆವ್ವ ಮುಸ್ಕೊಂಡಿ, ಈ ಅಮಾವಾಸ್ಯೆ ದಿನ ಫುಲ್ ಟೈಮ್ ದೆವ್ವ ಮುಸ್ಕೊಂಡಿ. ಹೊತ್ತಲ್ಲಿ ಅವಳು ತನ್ನ ಎಡಗಾಲನ್ನ ನಮ್ಮ ಕತ್ತಿನ ಮೇಲಿಟ್ಟು ಬಲಗಾಲ ಕಿರುಬೆರಳ ಉಗುರಿಂದ ಒಂದು ಚಿಕ್ಕ ತೂತನ್ನು ಕೊರೆದು ರಕ್ತನ ಗಟಗಟ ಅಂತ ಕುಡಿದು ಬಿಡ್ತಾಳೆ. ಅವಾಗ ನಾವು ಬೆಡ್ರೂಮಿಂದ ತಪ್ಸ್ಕೊಂಡ್ಬಿಟ್ರೆ ಬಚಾವಾಗ್ಬಿಡ್ತೀವಿ. ಆದ್ರೆ ಭಾನುವಾರ ಮಾತ್ರ ಫುಲ್ ಜಾಲಿಯಾಗಿರ್ತಾಳೆ. ಎಂದಕ್ಕೂ ಅವತ್ತು ದೆವ್ವಗಳಿಗೆಲ್ಲ ರಜಾ. ಅವಳಿಗೆ ಒಡವೆ ಮಂಟೆ ಸಿಕ್ಕಾಪಟ್ಟೆ ಇಷ್ಟ. ಓಹೋ ಅಣ್ಣ, ಅವಳು ನಿನ್ನ ಒಡವೆನ ಒಡಿಬೇಕು ಅಂತ ಈ ಮದುವೆಗೆ ಸ್ಕೆಚ್ ಹಾಕಿರೋದು. ನೀನೀಗ ಬೇಡ ಬೇಡ ಅಂದ್ರು ನಿನ್ನನ್ನು ಎಳ್ಕೊಂಡೋಗಿ ಅವಳು ಮದುವೆ ಆಗ್ಬಿಡ್ತಾಳೆ. ದಿನಾಲು ಇಂಚಿಂಚೆ ರಕ್ತನ ಗಟಗಟ ಅಂತ ಕುಡಿತಾಳೆ. ಒಂದು 6 ತಿಂಗಳಾದ್ಮೇಲೆ ಬರೀ ನಿನ್ನ ಸ್ಕೆಲಿಟನ್ ಮಾತ್ರ ಬಿಟ್ಟಿರ್ತಾಳೆ. ಆಮೇಲೆ ನಿನ್ನ ಶಿಷ್ಯನ ಮದುವೆ ಆಗ್ತಾಳೆ. ಅಣ್ಣ ಅಮ್ಮ ತೋಡು, ನಾನು ಅವಳ ಮದುವೆ ಆಗಲ್ಲ. ಗಂಡುಗಲಿ ವಂಶದ ಗಂಡುಗಲಿಯಾದ ನಾನೇ ಅವಳ ಕಾಟ ತಡಿಲಾರ್ದೆ ಇಡೀ ಆಸ್ತಿನ ಬಿಟ್ಬಿಟ್ಟು ಓಡ್ ಬಂದಿದ್ದೀನಿ ಅಂದ ಮೇಲೆ ಇನ್ನು ನಿಮ್ಮಿಬ್ಬರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವಿಬ್ರೆ ಯೋಚನೆ ಚೆಯ್ಯಿರ. ಏನ್ ಮಾಡೋದು? ಕೆಂಪೇಶ್ವರ ಪಾಂಡ್ರಂಗ್ ಕಿಡ್ನಾಪ್ ಮಾಡಿದೀವಿ ಅಂತ ಒಳಗೆ ಚಪ್ಪಾಲೆ ಚಪ್ಪಾದ್ಮೇಲೆ ಆಯಮ್ಮನ ಹತ್ರ ಅಮ್ಮಮ್ಮ ಅಂದ್ರೆ ಅದೆಷ್ಟು ಕೇಳ್ಬಿಟ್ಟಿಯ? 10 ಲಕ್ಷ ಸಾಲು ಅಂತೆ 10 ಲಕ್ಷ ನೋಡೋಣ. ಅದರಲ್ಲಿ ನನಗೆ 5 ಲಕ್ಷ, ನಿನಗೆ 5 ಲಕ್ಷ. ಅಣ್ಣ, ಮುಂದಕ್ಕೆ ನಾನು ನೀನು ಪಾರ್ಟ್ನರ್ ಅಂದ್ಮೇಲೆ ನನ್ನನ್ನ ಈ ಬೆಳಕಿನ ಕೋಣೆಲೆ ಬಿಟ್ಟೇರಾ? ಹಲೋ, ಜಾಜಿ ಸ್ಪೀಕಿಂಗ್. ನಿನ್ನ ಗಂಡ ಪಾಂಡುರಂಗ ಈಗ ನಾದೆಗರು ಒಂದೇ. ಅದಾಗ್ಲೇ ಹೇಳಿದ್ರಲ್ಲ. ನಾನು ಈಗಲೇ ಫೋನ್ ಮಾಡ್ತಾ ಇರೋದು. ನಿನ್ನ ಗಂಡ ಪಾಂಡುರಂಗ ಬದುಕಿ ನಿನ್ನ ಇಂಟಿಗೆ ವಾಪಸ್ ಬರ್ಬೇಕು ಅಂದ್ರೆ ನೀನ್ ನನಗೆ 10 ಲಕ್ಷ ಕೊಡಬೇಕು. ಲ್ಯಾಕಪ್ಪೋತೆ ನಿನ್ನ ಗಂಡ ಪಾಂಡುರಂಗ ಏಡ್ಕೊಂಡಲ್ಲ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಸೇರ್ಕೋತಾರ. ಏನಾಯ್ತಕ್ಕೆ? ನಿಮ್ಮ ಅಣ್ಣನ ಕಿಡ್ನಾಪ್ ಮಾಡಿದ್ದಾರೆ. ಮತ್ತೆ ಕಿಡ್ನಾಪ್? ಹಲೋ, ನೇನು ಕಿಡ್ನಾಪ್ ಕಿಂಗು. ಏನಾಯ್ತು? 10 ಲಕ್ಷ ಸಾಲು ನೋಡಿ ಕಿಡ್ನಾಪ್ ಕಿಂಗ್, ನಾನು ನಾಳೆ ಬೆಳಗ್ಗೆ 10 ಗಂಟೆಗೆ ಅರಳಿಕಟ್ಟೆ ಹತ್ರ ಬರ್ತೀನಿ. ನೀನ್ ನನ್ನ ಹಬಿನ ಬಿಡ್ಬೇಕು. ಆದ್ರೆ ಮನಿನ ಸ್ವಲ್ಪ ಕಮ್ಮಿ ಮಾಡ್ಕೊ. ಅವೆಲ್ಲ ಆಯ್ಲೇದು. 10 ಲಕ್ಷ ಹಾಕಿ ಒಂದು ದಮಡಿ ಕಮ್ಮಿ ಇದ್ರು ನಾ ಈಸ್ಕೊಳಕ್ಕಿಲ್ಲ. ಆಯ್ತು, ನೀವ್ ಹೇಳ್ದಷ್ಟು ಮನಿನ ತರ್ತೀನಿ. ಓಕೆ? అక్కడ చూడు మధ్య దిబ్బన వస్తా ఉంది. ಗೊತ್ತಿರೋರೆ ಅದಕ್ಕೆ ಯಾವಾಗ್ಲೂ ಕಿಡ್ನಾಪ್ ಮಾಡೋದು. చూడಮ್ಮ, 10 ಲಕ್ಷ ತಗಮ್ಮ ಅಂದ್ರೆ ಪುರೋಹಿತರ ಜೊತೆ ಕಳ್ಸನು ತಗೊಂಡ್ ಬಂದಿದ್ಯಲ್ಲ ಯಾಲ. ನಾನು ಒಂದ್ ವೇಳೆ 10 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಂತಿದ್ರಿ? ಏನ್ ಮಾಡ್ಬೇಕು ಅಂತಿದ್ನಾ? ಈ ನಿನ್ ಗಂಡನ ಕತ್ತರಿಸಿ ನೀನ್ ಮದ್ವೆ ಆಗ್ಬೇಕು ಅಂತಿದ್ದೆ. ಈಗಲೂ ಅದೇ ಕೆಲಸನೇ ಮಾಡಿ. ಹೇಳ್ಕೊಂಡಲ್ಲ ಬೇಡ, ನಾನು ನಿನ್ನ ಮದ್ವೆ ಆಗೋದ. ಎಸ್, ಈಗ ನನ್ನ ಹತ್ರ 10 ಲ್ಯಾಕ್ಸ್ ಇಲ್ಲ. ಹೇಗಿದ್ರು ನೀವು ನಮ್ಮ ಮನೆ ಹತ್ರ ಬಂದು ನನ್ನ ಮದುವೆ ಆಗ್ಬೇಕು ಅಂತ ಕೇಳ್ಕೊಂಡ್ರಿ. ಅದಕ್ಕೆ ನಾನು ಒಂದು ತಪ್ಪು ಮಾಡ್ಬಿಟ್ಟೆ. ನೀವು ಗಲಿ ವಂಶದ ಧೀರನ್ನೇ ಕಿಡ್ನಾಪ್ ಮಾಡಿದ್ರ ಅಂದ್ಮೇಲೆ ರಿಯಲಿ ನೀವು ಮಗಧೀರನೇ. ಸೊ ನಾನು ನಿಮ್ಮನ್ನೇ ಮ್ಯಾರೇಜ್ ಆಗ್ತೀನಿ. ಲಗ್ನ ಆಗ್ತೀಯಾ? ಹೌದೌದು, ಮುಹೂರ್ತ ಮೀರ್ ಹೋಗ್ತಾ ಇದೆ, ಬೇಗ ತಾಳಿ ಕಟ್ಬಿಡಿ. ಜಾಜಿ ಅವರೇ, ಅಂತೂ ಈ ಮದುವೆ ನಾಟಕ ಮಾಡಿ ಆ ಶೀನಯ್ಯ ಶೆಟ್ಟಿನ ಓಡಿಸ್ಬಿಟ್ರಿ. ನಾನು ಆ ಶೆಟ್ಟಿಗೆ ನಾನೇನು ನನ್ನ ಪವರ್ ಏನು ಅಂತ ತೋರಿಸ್ಬೇಕಾಗಿತ್ತು. ಅಯ್ಯೋ, ನಿಮ್ಮ ಪವರ್ ಏನಂತ ಬರೀ ಶೀನಯ್ಯ ಶೆಟ್ಟಿಗೇನು ನನಗೂ ಗೊತ್ತಾಗೋಯ್ತು. ಬನ್ನಿ ಮನೆಗೆ ಹೋಗೋಣ. ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನಮ್ಮನೆಗೆ ನೋ, ನೀವು ಮತ್ತೆ ಕಿಡ್ನಾಪ್ ಆಗಿ ನನಗೆ ಫೋನ್ ಮಾಡಿ ಹೆದರ್ಸೋವರೆಗೂ ನಿಮಗೆ ಆ ಮನೇಲಿ ನೋ ಎಂಟ್ರಿ.